ಈ ಸಂಯುಕ್ತ ಹೋರಾಟ ಕರ್ನಾಟಕದ ಪ್ರೆಸ್ ಮೀಟ್ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಉಪಸ್ಥಿತರಿರುವ ಜಿಲ್ಲಾ ಘಟಕದ ಸಂಚಾಲಕರಾದ ಶ್ರೀ ಯಾದವ್ ರೆಡ್ಡಿ ಅವರು ಹಾಗೂ ರೈತ ಹಕ್ಕು ಹೋರಾಟದ ನಿಸ್ಸೀಮ ಹೋರಾಟಗಾರರಾದ ಶ್ರೀ ರುದ್ರಸ್ವಾಮಿ ಅವರಿಗೆ ನಮ್ಮ ಸ್ವಾಗತ. ಈಗ ರೈತರ ಮೇಲೆ ದತ್ತೋಣದಂತೆ ಬಿದ್ದಿರುವ ಸ್ಮಾರ್ಟ್ ಮೀಟರ್ ಸಮಸ್ಯೆ, ಯುವಕರ ಭವಿಷ್ಯವನ್ನು ಸಂಕಷ್ಟಗೊಳಿಸುತ್ತಿರುವ ಉದ್ಯೋಗದ ಪ್ರಶ್ನೆ ಹಾಗೂ ಸಾವಿರಾರು ಕುಟುಂಬಗಳ ಬದುಕಿಗೆ ಸಂಬಂಧಿಸಿದ ಜಮೀನು ಸಮಸ್ಯೆ ಇವೆಲ್ಲವನ್ನು ಸರ್ಕಾರದ ಮುಂದೆ ಗಟ್ಟಿಯಾಗಿ ಮಂಡಿಸಬೇಕಾದ ಹೊತ್ತಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ನವೆಂಬರ್ 26ರಂದು ಬೆಂಗಳೂರಿನಲ್ಲಿ ನಡೆಯಲಿರುವ ಮಹತ್ವದ ಚಲೋ ಬೆಂಗಳೂರು ಹೋರಾಟದಲ್ಲಿ ಭಾಗವಹಿಸಲು ರೈತರು, ಕಾರ್ಮಿಕರು, ಯುವಕರು ಮತ್ತು ಜನಸಾಮಾನ್ಯರನ್ನು ಜಾಗೃತಗೊಳಿಸುವ ಉದ್ದೇಶದಿಂದ ಈ ಪ್ರೆಸ್ ಮೀಟ್ ಏರ್ಪಡಿಸಲಾಗಿದೆ. ರೈತನ ಮಾತು, ಹೋರಾಟಗಾರನ ಧ್ವನಿ ಮತ್ತು ಜನರ ಹಕ್ಕುಗಳ ಪರವಾಗಿ ನವೆಂಬರ್ 26ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ರಾಜ್ಯವ್ಯಾಪಿ ಮಹಾ ಪ್ರತಿಭಟನೆಯನ್ನು ಏರ್ಪಡಿಸಲಾಗುವುದು ಎಂದು ಇವರು ತಿಳಿಸಿದ್ದಾರೆ. ಮಾಧ್ಯಮ ಮಿತ್ರರಲ್ಲಿ ಒಂದು ವಿನಂತಿ. ನವೆಂಬರ್ 26ನೇ ತಾರೀಕು ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಎಲ್ಲ ದುಡಿಯೋ ವರ್ಗದ ಜನ ತಮಗಾಗಿರ್ತಕ್ಕಂಥ ಅನ್ಯಾಯಗಳನ್ನು ಮತ್ತು ಅವರಿರ್ತಕ್ಕಂಥ ದುಃಖ ದುಮ್ಮಗಳನ್ನು ಹಂಚ್ಕೊಳ್ಳೋದಕ್ಕೆ ರಾಜ್ಯ ಮಟ್ಟದಲ್ಲಿ ಒಂದು ದೊಡ್ಡ ಮೆರವಣಿಗೆ ಇದೆ ಮತ್ತು ಒಂದು ಅಲ್ಲಿ ಕಾರ್ಯಕ್ರಮ ಇದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಚಿತ್ರದುರ್ಗದಲ್ಲಿ ಒಂದು ಪತ್ರಿಕಾಗೋಷ್ಠಿ ತಾನೇ ನಡೆಸಿದ್ವಿ. ನಮ್ಮ ಮನವಿ ಇಷ್ಟೇ, ಇವತ್ತು ರೈತರಿಗಾಗಿರ್ತಕ್ಕಂಥ ಅನ್ಯಾಯ, ಕಾರ್ಮಿಕರಿಗಾಗಿರ್ತಕ್ಕಂಥ ಅನ್ಯಾಯ, ಅಂಗನವಾಡಿ ಮತ್ತು ಬೇರೆ ಬೇರೆ ಆಶಾ ಕಾರ್ಯಕರ್ತರಾಗಿರ್ತಕ್ಕ ಅನ್ಯಾಯ, ಎಲ್ಲದಕ್ಕಿಂತ ಮುಖ್ಯವಾಗಿ ಎಲ್ಲ ದುಡಿಯೋ ವರ್ಗಕ್ಕೆ ಇವತ್ತು ಸರ್ಕಾರ ಏನು ಆಶ್ವಾಸನೆ ಕೊಟ್ಟಿತ್ತು ಅಂಥ ಆಶ್ವಾಸನೆಗಳು ಇವತ್ತು ಈಡೇರಿಸ್ತಾ ಇಲ್ಲ. ಅದು ಕೇಂದ್ರ ಸರ್ಕಾರವೂ ಇವತ್ತು ಜನರಿಗೆ ಮೋಸ ಮಾಡ್ತಾಯಿದೆ, ರಾಜ್ಯ ಸರ್ಕಾರವೂ ಜನರಿಗೆ ಕಣ್ಣಿಗೆ ಮಣ್ಣೆಡ್ತಾ ಇದೆ. ಅವರೇನು ಪ್ರಣಾಳಿಕೆಯಲ್ಲಿ ಹೇಳಿದರು, ಆ ಪ್ರಣಾಳಿಕೆಗೆ ವಿರುದ್ಧವಾಗಿರ್ತಕ್ಕಂಥ ದಿಕ್ಕಿನಲ್ಲಿ ಅವರ ರಾಜಕೀಯ ನಡೀತಾ ಇದೆ. ಆ ಕಾರಣಕ್ಕೋಸ್ಕರ ಅದನ್ನು ಖಂಡಿಸೋದಕ್ಕೆ ಮತ್ತು ನಮ್ಮ ಹಕ್ಕುಗಳನ್ನು ಒತ್ತಾಯಪೂರ್ವಕವಾಗಿ ಅವ್ರನ್ನ ಮನಮುಟ್ಟ ಹೇಳೋದಕ್ಕೆ ಬೆಂಗಳೂರಿನಲ್ಲಿ ಲಕ್ಷ ಜನ ಸೇರುವಂಥ ಒಂದು ಪ್ರಯತ್ನ ನಡೀತಾ ಇದೆ. ಈ ನೆಲೆಯಲ್ಲಿ ನಮ್ಮ ಚಿತ್ರದುರ್ಗದ ಜಿಲ್ಲೆಯ ಎಲ್ಲ ರೈತ ಸಂಘಟನೆಗಳು, ಎಲ್ಲ ಕಾರ್ಮಿಕ ಸಂಘಟನೆಗಳು ಮತ್ತು ಎಲ್ಲ ಮಹಿಳಾ ಸಂಘಟನೆಗಳು ಅವತ್ತು ಒಂದಾಗಿ ಒಗ್ಗಟ್ಟಾಗಿ ನಾವಲ್ಲಿ ಸೇರಬೇಕು. ಬಿಡಿಯಾಗಿ ಹೋರಾಟ ಮಾಡಿದರೆ ನಮಗೆ ನ್ಯಾಯ ಸಿಕ್ಕೋದಿಲ್ಲ. ಎಲ್ಲರೂ ಒಗ್ಗಟ್ಟಾಗಿ ಹೋರಾಟ ಮಾಡಿದರೆ ಮಾತ್ರ ನಾವು ನ್ಯಾಯ ಪಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಹಿನ್ನೆಲೆಯಲ್ಲಿ ಬೆಂಗಳೂರಲ್ಲಿ ದೊಡ್ಡ ಸಭೆ ಇದೆ. ದಯವಿಟ್ಟು ಇಡೀ ಇಂಡಿಯಾ ದೇಶದಲ್ಲಿ ಯಾವ ರಾಜ್ಯದಲ್ಲೂ ಇಲ್ಲದೇ ಇರತಕ್ಕಂಥ ದರವನ್ನು ನಿಗದಿಪಡಿಸಿ ರೈತರ ಕಡೆಯಿಂದ ವಸೂಲು ಮಾಡೋಂಥ ಪ್ರಯತ್ನ ನಡೀತಾ ಇದೆ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಪಕ್ಕದಲ್ಲಿ ಮಹಾರಾಷ್ಟ್ರ ಆಗಿರ್ಬೋದು, ತೆಲಂಗಾಣ ಆಗಿರ್ಬೋದು, ಆಂಧ್ರ ಪ್ರದೇಶ ಆಗಿರ್ಬೋದು, ಇಲ್ಲೆಲ್ಲ ಕೂಡ ಮೀಟ್ರ್ ನಿಜ. ಅವರು ಕೂಡ ನಮಗೆ ಈಗ ರೈತರ ಹತ್ರ ತಗೊಳ್ತಾ ಇಲ್ಲ. ಆದರೆ ಕೆಲವು ಕಡೆಗೆ ಮಾತ್ರ ತುಂಬ ಜಾಸ್ತಿ ಏನು ಉಪಯೋಗಿಸ್ತಾರೆ ಅವ್ರ ಹತ್ರ ತಗೊಳ್ತಿದ್ದಾರೆ. ಮಹಾರಾಷ್ಟ್ರದಲ್ಲಿ ತಗೊಳ್ತಿದ್ದಾರೆ ಮತ್ತು ಆಂಧ್ರದಲ್ಲಿ ತಗೊಳ್ತಿದ್ದಾರೆ. ಅಲ್ಲಿ ಅದಕ್ಕೆ ವೆಚ್ಚ ತಗೊಳ್ಳೋಂಥದ್ದು ಮ್ಯಾಕ್ಸಿಮಮ್ 2500ರಿಂದ 3000 ರೂಪಾಯಿ ಅಂತ ಕಾಂಪಿಟೇಟಿವ್ ರೇಟ್ನಲ್ಲಿ. ಇಲ್ಲಿ ನಮ್ಮ ಸ್ಟೇಟ್ನಲ್ಲಿ 9000 ರೂಪಾಯಿ ಅಂತ ಖರೀದಿ ಮಾಡಿ ಜನಕ್ಕೆ ಕಂಪ್ನಿಯಿಂದ ಖರೀದಿ ಮಾಡಿ ಅದು ರೈತರ ಮೇಲೆ ಹಾಕಬೇಕು ಅಂತಿದ್ದಾರೆ. ಇದು ಅತ್ಯಂತ ಖಂಡನೀಯ. ಇದು ಮೋಸ, ಭ್ರಷ್ಟ ಆಲೋಚನೆ. ಇದನ್ನು ತಕ್ಷಣ ಕೈ ಬಿಡಬೇಕು. ಇದಕ್ಕೆ ಬೇಕಾದ್ರೆ ಒಂದು ಕಮಿಟಿ ನೇಮಕ ಮಾಡಿ ಸಾರ್ವಜನಿಕರಿಗೆ ಸತ್ಯ ತಿಳಿಸಲಿ. ಪಾರದರ್ಶಕವಾಗಿಲ್ಲ ಇದು. ಮತ್ತು ಇವರು ಕಿಕ್ ಬ್ಯಾಕ್ಗೋಸ್ಕರ ಒಂದಾಗಿದ್ದಾರೆ. ರೈತರಿಗೆ ಮಾಡೋಂಥ ಪಕ್ಕ ಮೋಸ ಇದು. ಸ್ಮಾರ್ಟ್ ಮೀಟ್ರು ಎಲ್ಲ ಪಬ್ಲಿಕ್ಕಿಗೆ ಅಂಗಡಿ ಸಿಗಿ ಮಾಡಲಿ ಬಿಡಿ, ನಾವು ಕೊಂಡ್ಕೊಳ್ತೀವಿ. ಕಾಂಪಿಟೇಟಿವ್ ರೇಟ್ ಇರ್ತವೆ. ಒಂದು ತಾರ್ಕಿಕ ಅಂತ್ಯ ಕಂಡಿಲ್ಲ. ಯಾರ್ಯಾರು ಇದುವರೆಗೂ ಉಳುಮೆ ಮಾಡಿದಾರೋ ಅವ್ರಿಗೊಂದು ಕಾಯಂ ಪಟ್ಟ ಕೊಡಬೇಕು, ಪಹಣಿ ಕೊಡಬೇಕು. ಅದು ಒನ್ ಟೈಮ್ ಸೆಟಲ್ಮೆಂಟ್ ಆಗಬೇಕು ಅನ್ನೋವಂಥದ್ದು ನಮ್ಮ ಆಗ್ರಹ. ಅದು ಕೂಡ ಆಗ್ತಾಯಿಲ್ಲ. ಕರ್ನಾಟಕ ರಾಜ್ಯದಲ್ಲಿ ನಿರುದ್ಯೋಗಗಳ ಸಂಖ್ಯೆ ವಿಪರೀತ ಜಾಸ್ತಿ ಆಗ್ತಾಯಿದೆ. ಅದು ಶಿಕ್ಷಿತ ಜನರಲ್ಲಂತೂ ಇನ್ನೂ ಜಾಸ್ತಿ ಇದೆ. ಒಂದು ನಮ್ಮ ಕೊನೆಯದಾಗಿ ಹೇಳೋದಾದರೆ SIR ಅಂತ ಒಂದು ಕೆಟ್ಟ ಕಾನೂನು ಜಾರಿಗೆ ಬರ್ತಾಯಿದೆ. ಏನಂದರೆ ಮತದಾನದ ವಿಶೇಷ ಪರಿಷ್ಕರಣೆ ಅಂತ. ಈ ಹೆಸರಿನಲ್ಲಿ ಅಲ್ಪಸಂಖ್ಯಾತರನ್ನು, ದಲಿತರನ್ನು, ಬಡವರನ್ನು, ನಿರ್ಗತಿಕರನ್ನು ಓಟು ಹಾಕೋ ಹಕ್ಕಿನಿಂದ ವಂಚಿತರಾಗಿ ಮಾಡ್ತಿದ್ದಾರೆ. ಈಗಾಗಲೇ ಅದು ಬಿಹಾರದಲ್ಲಿ ಸಾಬೀತಾಗಿದೆ. ಇದ್ರ ವಿರುದ್ಧ ಖಂಡನೆ ಮಾಡೋಕ್ಕೂ ಕೂಡ ಹೀಗೆ ಹಲವು ವಿಚಾರ ಇಟ್ಟುಕೊಂಡು ಬೆಂಗಳೂರಿನಲ್ಲಿ 26ನೇ ತಾರೀಕು ತುಂಬ ದೊಡ್ಡ ಮಟ್ಟದ ಸಭೆ ಇದೆ. ಆ ಕಾರಣಕ್ಕೋಸ್ಕರ ಎಲ್ಲ ದುಡಿಯೋ ವರ್ಗದ ಜನ ನಮ್ಮ ಜೊತೆ ಕೈ ಜೋಡಿಸ್ಬೇಕು, ನ್ಯಾಯ ಪಡ್ಕೊಳ್ಳೋಕ್ಕೆ ನೀವೆಲ್ಲ ಸಹಕರಿಸಬೇಕು. ಯಾದವ್ ರೆಡ್ಡಿ ಅಂತ ಸರ್. ಇದರಲ್ಲಿ ನಾನು ಜಿಲ್ಲಾ ಘಟಕ ಸಂಚಾಲಕ ಸರ್. ಏನು ಈ ಕಾಂಗ್ರೆಸ್ ಸರ್ಕಾರ ಕಳೆದ
ಬಾರಿ ಇದ್ದಂಥ ಬಿ ಜೆ ಪಿ ಸರ್ಕಾರ ಭಾಳ ಸಮಸ್ಯೆ ಮಾಡ್ತಾಯಿದ್ದಾರೆ. ರೈತರಿಗೆ, ಕಾರ್ಮಿಕರಿಗೆ, ಬೇರೆ ಕೆಲಸಗಾರಿಗೂ ಭಾಳ ತೊಂದರೆ ಆಗ್ತಾಯಿದೆ ಅಂತ ಈ ರಾಜ್ಯದ ರೈತರು, ಕಾರ್ಮಿಕರು, ದಲಿತ ಸಂಘಟನೆಯರು ಎಲ್ಲರೂ ಸೇರಿ ಈ ಸರ್ಕಾರನ ತಂದರು. ಏನು ಬಿ ಜೆ ಪಿ ಸರ್ಕಾರದ ಮೇಲೆ ಭ್ರಷ್ಟಾಚಾರ ಆರೋಪ ಹೊರಿಸ್ತಿದ್ರು, ಅದರ 10 ಪಟ್ಟು ಇವರು ಭ್ರಷ್ಟಾಚಾರಿಗಳು ಆಗಿಬಿಟ್ಟಿದ್ದಾರೆ. ಇನ್ನೇನು ಮತ್ತೆ ಹೇಳೋದು ಬೇಕಿಲ್ಲ, ಆಗಿಬಿಟ್ಟಿದ್ದಾರೆ. ಅದೇ ಇವತ್ತು ರೈತರಿಗೆ ನ್ಯಾಯ ಸಿಗ್ತಾಯಿಲ್ಲ, ಕಾರ್ಮಿಕರಿಗೆ ನ್ಯಾಯ ಸಿಗ್ತಾಯಿಲ್ಲ. ಇವ್ರು ಹೇಳಿದಂಥ ನಾವು ರದ್ದುಪಡಿಸ್ತೀವಿ, ನಮ್ಮ ಸರ್ಕಾರ ಬಂದರೆ ಹಾಗೆ ಮಾಡ್ತೀವಿ, ಹೀಗೆ ಮಾಡ್ತೀವಿ ಅಂತ ಹೇಳಿದಂಥ ಇವರು ಏನಿದಾರೋ ಮುಖ್ಯಮಂತ್ರಿಗಳಿಂದ ಹಿಡ್ಬಿಟ್ಟು ಎಲ್ಲ ಸಚಿವರು ಇವತ್ತೆಲ್ಲ ಸುಳ್ಳುಗಾರರಾಗಿಬಿಟ್ಟಿದ್ದಾರೆ. ಕೊಟ್ಟ ಭರವಸೆಯನ್ನು ಈಡೇರಿಸೋಕ್ಕೆ ಇವ್ರಿಗೆ ಪ್ರಯತ್ನವೇ ಪಡ್ತಾ ಇಲ್ಲ. ಜಿಲ್ಲೆಯಲ್ಲಿ ಅತಿವೃಷ್ಟಿ ಸಮಸ್ಯೆ ಐತೆ, ಅನಾವೃಷ್ಟಿ ಸಮಸ್ಯೆ ಐತೆ. ಇವತ್ತು ಮೆಕ್ಕೆಜೋಳದ ರೈತರ ಸ್ಥಿತಿ ಭಾಳ ಗಂಭೀರವಾಗಿದೆ. ಮೆಕ್ಕೆಜೋಳ ಬೆಳೆಯುವಂಥ ಪ್ರದೇಶದಲ್ಲಿ ಇವುಗಳು ಎಲ್ಲವನ್ನು ಈ ಸಮಸ್ಯೆ, ಭೂ ಸ್ವಾಧೀನ ಸಮಸ್ಯೆಗಳು ಇವೆಲ್ಲವನ್ನು ಇಟ್ಕೊಂಡು ಈ ರಾಜ್ಯ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡ್ಬೇಕು. ಅದೇ ರೀತಿ ಮನವರಿಕೆ ಅನ್ನೋದಕ್ಕಿಂತ ಎಚ್ಚರಿಕೆ ಕೊಡಬೇಕು ಅಂತ ನವೆಂಬರ್ 26ರಲ್ಲಿ ನಾವು ಬೆಂಗಳೂರಲ್ಲಿ ಬೃಹತ್ ಹೋರಾಟ ಎಲ್ಲ ಸಂಘಟನೆಗಳು ರಾಜ್ಯದ ಈ ಧ್ವನಿ ಅವರು ಅಡಗಿಸೋಕ್ಕೆ ಏನೇನು ಪ್ರಯತ್ನ ಮಾಡ್ತಾರೋ ಗೊತ್ತಿಲ್ಲ. ಆದರೆ ನಮ್ಮ ಧ್ವನಿಗಳಿಗೆ ಈ ಸರ್ಕಾರ ಸ್ಪಂದಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಇಲ್ಲ ಆದರೆ ಇದು ಬೃಹತ್ ಮಟ್ಟದ ಹೋರಾಟ ಆಗುತ್ತೆ. ನಾವು ಇಲ್ಲಿಗೆ ಸುಮ್ಮನೆ ಇರೋಕ್ಕೆ ಸಾಧ್ಯ. ಇಡೀ ಜಿಲ್ಲೆ, ಎಲ್ಲ ಜಿಲ್ಲೆಯಿಂದಲೂ ನವೆಂಬರ್ 26ಕ್ಕೆ ಬೆಂಗಳೂರಿಗೆ ಬರ್ತಾ ಇದ್ದೀವಿ. ಆ ಜಿಲ್ಲೆಯ ರೈತರಿಗೆ, ನೊಂದಂಥ ಜನಗಳಿಗೆ, ಬಡ ಜನಗಳಿಗೆ ಎಲ್ಲ ವ್ಯವಸ್ಥಿತವಾಗಿ ಬದುಕೋ ರೀತಿ ಮಾಡಿಕೊಡ್ರಿ ಅಂತ ಕೇಳೋಕ್ಕೆ ನಾವು ಹೋಗ್ತಾ ಇದ್ದೀವಿ. ಈ ಹೋರಾಟ ಮತ್ತು ಬೃಹತ್ ಹೋರಾಟ ಆದ್ರೆ ಆಗ್ಬೋದು, ಅದನ್ನ ಹೇಳೋಕ್ಕಾಗಲ್ಲ. ನಮ್ಮನ್ನು ಆಳೋಂಥ ಸರ್ಕಾರಗಳು ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಅಂತ ಈ ಮೂಲಕ ಒತ್ತಾಯಿಸಿ ಇವತ್ತು ನಾವು ಚಿತ್ರದುರ್ಗದಿಂದ ಸಾವಿರಾರು ಜನ ಇವತ್ತು 26ನೇ ತಾರೀಕು ಬೆಂಗಳೂರಿಗೆ ಹೋಗ್ತಾ ಇದ್ವಿ. ಈ ಮಾತು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀವಿ ಸರ್. ಸ್ಮಾರ್ಟ್ ಮೀಟ್ರಿಂದ ಭಾಳ ಸಮಸ್ಯೆ ಆಗ್ತದೆ. ಅವ್ರು ಹೇಳೋದೇನೋ ಒಂದು ನಮೂನಿ, ಮಾಡ್ತಿರೋದು ಒಂದು ನಮೂನಿ. ಇಲ್ಲ ಮೀಟ್ರು, ಹಳೆ ಮೀಟ್ರುಗಳೆಲ್ಲ ಆಗಿದ್ದಾವೆ, ಈಗಿದ್ದಾವೆ, ಈ ಮೀಟ್ರ್ ನೀವು ಹಾಕ್ಸ್ಕೊಳ್ರಿ, ಇದರಿಂದ ವೈರಿನ ಸಮಸ್ಯೆ ಆಗಲ್ಲ, ಸಮಸ್ಯೆ ಅದನ್ನ ಕಂಟ್ರೋಲ್ ಮಾಡುತ್ತೆ, ಏನೇನೋ ಹೇಳ್ತಾ ಇದ್ದಾರೆ ಅವರು. ಅವು ಹೇಳೋಕ್ಕೆ ಆಗಲ್ಲ ಅಂಥ ಟೆಕ್ನಿಕಲ್ ಪ್ರಾಬ್ಲಮ್ನ ಹೇಳ್ತಾ ಇದ್ದಾರೆ. ನಾವು ಸುಮಾರು ಈಗ 50 ವರ್ಷದ ಕೆಳಗೆ ನಮ್ಮಪ್ಪ 70 ವರ್ಷ ಕೆಳಗೆ ಒಂದು ಮೀಟ್ರ್ ಹಾಕ್ಸ್ಕೊಂಡಿದ್ವಿ. ಅದು ಸುಮಾರು 68 ವರ್ಷ ಮೀಟ್ರ್ ಓಡ್ತು. ಒಂದು ದಿವಸನೂ ಕೇಳಿರಲಿಲ್ಲ. ಅದು ಏನೇನು ಸಮಸ್ಯೆ ಆಗಲಿಲ್ಲ. ಅದೇ ಇದ್ದರೆ ಏನು ತೊಂದರೆ ಇದ್ದಿಲ್ಲ. ಇವರು ಇದರಲ್ಲಿ ಏನೋ ಹುನ್ನಾರ ಓಡಕ್ಕೆ ಹೊರಟಿದ್ದಾರೆ. ಖಾಸಗೀಕರಣ ಮಾಡಿಬಿಟ್ಟು ಇದರಿಂದ ಬೇರೆ ಕಂಪ್ನಿಗೆ ಕೊಟ್ಬಿಟ್ಟು ಕಂಪ್ನಿಗೆ ಉಂಟು ಮತ್ತು ಗ್ರಾಹಕರುಂಟು ಅನ್ನೋ ಮಾತನ್ನು ಹೇಳೋಕ್ಕೆ ಇವರು ಕೆಲವಾರು ತಿದ್ದುಪಡಿ, ಕೋರ್ಟಿಗೂ ಹೋಗ್ದಂಗೆ, ಆ ಸಮಸ್ಯೆನ ಬಗೆಹರಿದಂಗೆ ತಿದ್ದುಪಡಿ ಮಾಡಿಬಿಟ್ಟು ಅವ್ರ ಕೈ ಸರ್ಕಾರಕ್ಕೆ. ಚಿಕ್ಕಪ್ಪನಹಳ್ಳಿ ರುದ್ರಸ್ವಾಮಿ, ಜಿಲ್ಲಾ ಉಪಾಧ್ಯಕ್ಷ, ಚಿತ್ರದುರ್ಗ. ವರದಿಗಾರರು ಪ್ರೇಮ್, ಸಿ ಟೌನ್, ಚಿತ್ರದುರ್ಗ. ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮತ್ತು ಲೈಕ್ ಮಾಡಿ. ಧನ್ಯವಾದಗಳು.